ಹಾಯ್ ಹಲೋ ನಮಸ್ತೆ ಸಸ್ರಿಯಾಕಾಲ್ ಅಸ್ಸಲಾಮು ಅಲೈಕುಂ. ನಾನು ಗುರ್ರಾಜ್ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ದಿಂದ ಮಾತಾಡ್ತಾ ಇದ್ದೀನಿ. ಸದ್ಯ ಕರ್ನಾಟಕದಲ್ಲಿ ಅತ್ಯಂತ ಕುತೂಹಲಕಾರಿ ಕೆರಳಿಸಿರುವ ಕ್ಷೇತ್ರ ಅದು ಯಾವುದಪ್ಪ ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರ. ಇಲ್ಲಿ ಫೈಟ್ ಇರೋದು ಒಂದು BJPಯ ಪ್ರಹ್ಲಾದ್ ಜೋಶಿ ಹಾಗೂ ಕಾಂಗ್ರೆಸ್ನ ವಿನೋದ್ ಅಸೂಟಿ ಅವ್ರ ನಡುವೆ. ನೋಡಿ, ಇವತ್ತು ಕಾಂಗ್ರೆಸ್ನ ಹಲವಾರು ಮುಖಂಡರು, ರವಿ ಮಾಳ್ಗೇರ್ ಸರ್ ಇರ್ಬೋದು, ಆಮೇಲೆ ನಮ್ಮ ವೆಂಕಟೇಶ್ ಸದ್ಬಾಲಣ್ಣ ಅವರು ಇರ್ಬೋದು, ಗೀತಾ ತಾಂಶಿ ಅವರು ಮೇಡಮ್ ಇರ್ಬೋದು, ಆಮೇಲೆ ನಮ್ಮ ಅನೇಕ ಮುಖಂಡರು ಇವರೆಲ್ಲ ನೋಡಿ ಇವತ್ತು ಮಸಾಲ್ಗಾರ್ ಓಣಿ, ಅತ್ಯಂತ ಹಿಂದುಳಿದ ಪ್ರದೇಶ, ಇಲ್ಲೆಲ್ಲ ಬಂದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದಂಥ ಈ 5 ಪಂಚ ಯೋಜನೆಗಳ ಕುರಿತು ಹಾಗೂ ಒಂದು ವೇಳೆ ಕೇಂದ್ರದಲ್ಲಿ ತಮ್ಮ ಸರ್ಕಾರ IND ಮೈತ್ರಿಕೂಟ ಅಧಿಕಾರಕ್ಕೆ ಬಂದಲ್ಲಿ 25 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೇವಂತ ಹೇಳಿದ್ದಾರೆ ಅವರು. ಆದರೆ BJP ಅವರು 10 ವರ್ಷಗಳಿಂದ ನಮಗೆ ಚಂಬುನೇ ಕೊಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ಅನೇಕ ಮುಖಂಡರು ಇಲ್ಲಿ ನೋಡಿ, ಖಾಲಿ ಚಂಬು, ಅದರಲ್ಲಿ ಏನು ನೀರು ಇಲ್ಲ, ಹಾಲು ಇಲ್ಲ, ಬರೀ ಖಾಲಿ ಚಂಬು ನೋಡ್ಲಿಕ್ಕಷ್ಟೇ ಹೊಳಿತಾ ಇದೆ. ಇದೇ ರೀತಿ BJPನೂ ಕೂಡ ಅವ್ರು ಹೇಳ್ತಾರೆ, BJPನೂ ಕೂಡ ಹೊಳಿತಾ ಇರ್ತದ, ಅದ್ರ ಒಳಗೆಲ್ಲ ಖಾಲಿ ಇರ್ತದ, ಏನೂ ಕೊಡುವುದಿಲ್ಲ, ಏನು ಹಾಲೂ ಇಲ್ಲ, ತೀರ್ಥನೂ ಇಲ್ಲ, ನೀರೂ ಇಲ್ಲ. ಈ ರೀತಿ ಅವರು ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ BJP ವಿರುದ್ಧ. 10 ವರ್ಷ ಏನೂ ಮಾಡಿಲ್ಲ BJP ಅವರು, ಕೇವಲ ಒಂದು ಹೆಸರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಕೇವಲ ಒಂದು ಹೊಳೆಯೋದನ್ನು ಅಷ್ಟೇ ತೋರಿಸ್ತಾ ಇದ್ದಾರೆ ಅವರು, ಒಳಗೆ ಮಾತ್ರ ಕೊಳಕಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮಾತಾಡ್ಸೋಣ. ಈಗ ನಮ್ಮ ಜೊತೆ ರವಿ ಮಾಳ್ಗೇರ್ ಸರ್ ಇದ್ದಾರೆ, ಸದ್ಬಾಲಣ್ಣ ಅವರು ಇದ್ದಾರೆ, ಆಮೇಲೆ ಗೀತಾ ತಾಂಶಿ ಅವರು ಇದ್ದಾರೆ, ಆಮೇಲೆ ಸರ್ ಇನ್ನುಳಿದ ಮುಖಂಡರು ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸ್ತೀವಿ. ಈಗ ಸರ್, ಏನಿದು ಚಂಬ ಪ್ರದರ್ಶನ ಮಾಡ್ತಾ ಇದ್ದೀರಿ? ನೀವು ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೋಡಿರಬೇಕು. ಹಿಂದೆ ಸಿದ್ದರಾಮಯ್ಯನವರು ನುಡಿದಂತೆ ನಡೆದವರು. ಈಗ 5 ಪಂಚ ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಏನು ಮಾಡುತ್ತಲ್ಲ ಅದನ್ನೆಲ್ಲ ಎಲ್ಲರಿಗೂ ಮುಟ್ಟುವ ಹಾಗೆ ಮಾಡಿ, ನೆಕ್ಸ್ಟ್ ಈಗ 5 ನ್ಯಾಯಗಳು 25 ಗ್ಯಾರಂಟಿಗಳನ್ನು ನಮ್ಮ ಕೇಂದ್ರ ನಮ್ಮ ಯೂನಿಟಿಂದ ಇದನ್ನು ಬಿಡುಗಡೆ ಮಾಡಿದ್ದಾರೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು. ಅದಕ್ಕೆ ಅವನ್ನ ನಾವು ಗ್ಯಾರಂಟಿಯಾಗಿ ಮುಟ್ಟಿಸ್ತೇವೆ ಅಂತೇಳಿ. ಇದೇ ಮೋದಿಯವರ ಚಂಬು. ಮೋದಿಯವರು ಏನು ಗ್ಯಾರಂಟಿ ಕೊಟ್ಟಿದಾರಲ್ಲ ಅದರಲ್ಲಿ ಯಾವುದೂ ನಡೆದಿಲ್ಲ. ಎಷ್ಟು ಜನ ಹೇಳ್ರಿ ಭಾರತ್ ಅಕ್ಕಿ ಅಂತ, ಎಲ್ಲಿ ಸಿಗ್ತದೆ ಯಾರಿಗೂ ಗೊತ್ತಿಲ್ಲ. ಭಾರತ್ ಅಕ್ಕಿ ಅಂತೇಳಿ ಒಂದು 4 ದಿವಸ ಹಂಚಿದ್ರು, ಆಮೇಲೆ ಅದನ್ನು ಕ್ಲೋಸ್ ಮಾಡಿದ್ರು. ಅದೇ ರೀತಿ ಅವರೆಲ್ಲ ಹೇಳ್ತಾರೆ ರೈತರಿಗೆ ಅಷ್ಟು ಸಾಲ ಮನ್ನಾ ಮಾಡೇವಿ, ಯಾವುದು ಇನ್ನೂವರೆಗೂ ಒಂದು ಸಾಲ ಮನ್ನಾ ಆಗಿಲ್ಲ. ಅದೇ ರೀತಿ ಅವ್ರದ್ದು ಇನ್ನೂ ಸುಮಾರು ಸುಳ್ಳುಗಳನ್ನು ಹೇಳ್ಕೊಂಡು 10 ವರ್ಷ ಸುಳ್ಳಿನಲ್ಲೇ ಬಂದಾರ. ನನಗೆ ಇನ್ನು 5 ವರ್ಷ ಅವಕಾಶ ಕೊಡ್ರಿ, 50 ದಿವಸ ಅವಕಾಶ ಕೊಡ್ರಿ ಅಂತ ಹೇಳ್ಕೊಂಡು ಮಾಡ್ಕೊಂಡು ಬಂದಾರ. ಇವೆಲ್ಲ ವಿಕಸಿತ ಭಾರತ ಅಂತ. ಇದು ಯಾವ ವಿಕಸಿತ ಭಾರತ? ಜನರು ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ಪಾಪ ಒದ್ದಾಡುವಂಥ ಪರಿಸ್ಥಿತಿ ಬಂತು. ಅದಕ್ಕೆ ಇವರು ಏನು ಮೋದಿ ಗ್ಯಾರಂಟಿ ಅಂದ್ರೆ ಚಂಬ ಎಲ್ಲ, ಇವ್ರದೆಲ್ಲ ನಾವೆಲ್ಲ ಇವತ್ತೆಲ್ಲ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸುವಂತ ಕಾರ್ಯ ಮಾಡ್ತಾ ಇದೀವಿ. ಅದಕ್ಕೆ ಎಲ್ಲ ಜನರು ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ, ನಮ್ಗೆ ಮನೆಗೆ 2,000 ಬರ್ತಾ ಇದೆ, ಎಲೆಕ್ಟ್ರಿಸಿಟಿ ಫ್ರೀ ಆಗಿ ಬರ್ತಾ ಇದೆ, ಅದೇ ರೀತಿ ನಮಗೆ ಬಸ್ ಫ್ರೀ ಆಗಿದೆ, ಆಮೇಲೆ 3,000 1,500 ರೂಪಾಯಿ ಯುವಕರಿಗೆ ಸಿಗ್ತಾ ಇದೆ. ಇಷ್ಟೆಲ್ಲ ಫೆಸಿಲಿಟಿ ನಾವು ತಗೊಂಡ ಮೇಲೆ ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಹೇಳಿದ್ದಾರೆ. ಅವ್ರು ಹೇಳಿದ್ರೆ ಈ ಚಂಬು ನಮಗೆ ಬೇಡ, BJPದು ನಮಗೆ ಕಾಂಗ್ರೆಸ್ ಗ್ಯಾರಂಟಿನೇ ಬೇಕಂತ ಹೇಳಿದ್ದಾರೆ ಅಂತ ಹೇಳಿ ಈ ಮೂಲಕ ನಿಮ್ಗೆ ಹೇಳ್ತೇವೆ. ಸರ್, ಲಲಿತ್ ಮೋದಿ, ವಿಜಯ್ ಮಲ್ಯ ಅವ್ರದ್ದು ಏನಾಯ್ತು ಸರ್? ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಕಳಿಸಿದವ್ರ ಇವ್ರ ಮತ್ತೆ ಕಳಿಸಿದವ್ರ ಇವ್ರ ಅಂದ್ರೆ ಇವ್ರನ್ನ ಹೋಗಿ ಕೇಳ್ಬೇಕು ತಾವು ಎಲ್ಲದಾರೆ ಅಂತ ಹೇಳಿ ಕೇಳುವಂತ. ಒಂದಾದ್ರೂ ಪ್ರೆಸ್ ಮೀಟ್ ಮಾಡಿದಾರ? ಹಿಂದೆ ಮನಮೋಹನ್ ಸಿಂಗ್ ಅವರು 10 ವರ್ಷದಲ್ಲಿ 144 ಪ್ರೆಸ್ ಮೀಟ್ ಮಾಡಿದ್ರು. ಇವತ್ತು ಪ್ರೆಸ್ ಮೀಟ್ ಎಷ್ಟು ಮಾಡಿದಾರ? ಮನ್ ಕಿ ಬಾತ್ ಅಂತ. ಮನ್ ಕಿ ಬಾತ್ ಅದು ಬೇರೆ ಯಾವ ಬಾತು ಅಲ್ಲದು. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಆಶ್ವಾಸನೆ ಕೊಟ್ಟಿದೆ, ಇಂದಿರಾ ಗಾಂಧಿ ಅವ್ರ ಕಾಲದಿಂದ ಇರ್ಬೋದು, ಇವತ್ತು ಇಂದಿರಾ ಗಾಂಧಿ ಅವರು ಪೆನ್ಷನ್ ಇರ್ಬೋದು, ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು, ಉಳುವನೆ ಒಡೆ ಇರ್ಬೋದು, ಶಾಶ್ವತ ಪರಿಹಾರ, ನೀರಾವರಿ, ಸಾವಿರಾರು ಡ್ಯಾಮ್ಗಳು ಕಟ್ಟಿದ್ದಾರೆ, ಸಾವಿರಾರು ಯೂನಿವರ್ಸಿಟಿ ಕಟ್ಟಿದ್ದಾರೆ. ಇವರು ಯಾವುದೋ ಒಂದು ನಮ್ಮ ಇರುವಂಥ ಹಳೇದಕ್ಕೆ ಸುಣ್ಣ ಬಣ್ಣ ಬಳ್ದು, ಇರುವಂಥ ರೈಲ್ವೆ ಸ್ಟೇಷನ್ಗೆ ಸುಣ್ಣ ಬಣ್ಣ ಬಳ್ದು ಇಡೀ ಪ್ರಪಂಚದಲ್ಲಿ ಸ್ವಾತಂತ್ರ್ಯನೇ 10 ವರ್ಷದಿಂದ ಸಿಕ್ಕಿರೋ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ವಿನ ಒಳಗಡೆ ಜನರಿಗೆ ಯಾವುದೇ ಥರದ ನ್ಯಾಯ ಸಿಕ್ಕಿಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು ಕೊಟ್ಟಿದ್ದಾರ, 15 ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂತ ಹಾಕಿದಾರ. ಇವತ್ತು ರೈತರು ಬೆಳೆದಂಥ ಬೆಳೆಗೆ 2 ಡಬಲ್ ಮಾಡ್ತೀನಿ ಅಂತ ಮಾಡಿದಾರ. ಯಾವುದೇ ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನ ಅವರು ಮಾಡಿಲ್ಲ.
ಕೊಟ್ಟಿರೋದು ಬಿಜೆಪಿಯವರು ಚಂಬು. ಆದರೆ ಕಾಂಗ್ರೆಸ್ ಅವರು ಏನು ಹೇಳಿದ್ದಾರೆ, ಕರ್ನಾಟಕದಲ್ಲಿ ಸರ್ಕಾರ ಬಂದಾಗ, ಸಿದ್ದರಾಮಯ್ಯವರ ಮೊದಲನೇ ಸರ್ಕಾರ ಬಂದಾಗ 175 ಭರವಸೆಗಳು ಕೊಟ್ಟಿದ್ರು. ಅದರಲ್ಲಿ 99% ಬೇಡಿಕೆ ಅವರ ಆಶ್ವಾಸನೆ ಏನು ಕೊಟ್ಟಿದ್ದು ಈಡೇರಿಸಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. ಎರಡನೇ ಅವಧಿಗೆ ಬರಬೇಕಾದ್ರೆ ನಾವು ಪಂಚ ಯೋಜನೆಗಳನ್ನು ನಾವು ಹೇಳಿದ್ವಿ. ಬಸ್ ಫ್ರೀ ಕೊಡ್ತೀವಿ ಮಹಿಳೆಯರಿಗೆ ಅಂತ ಹೇಳಿ, 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ, ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ವಿ. 2,000 ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಅವರ ಅನುಕೂಲಕ್ಕೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅದಂತೆ ನುಡಿದಂತೆ ನಡೆದು 8 ತಿಂಗಳ ಕಾಲ ಸರ್ಕಾರ ನುಡಿದಂತೆ ನಡೆದಿದೆ. ಅದ್ರ ಪ್ರಕಾರ ಕಾಂಗ್ರೆಸ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು 5 ಕೊಟ್ಟಿದ್ದಾರೆ. ಕಾಂಗ್ರೆಸ್ ತಮ್ಮ ಏನು ಹೇಳಿದೆ ಅದನ್ನ ಮಾಡ್ಕೊಳ್ತೇವೆ ಅಂತ ಹೇಳಿ ನಾವು ಕಾಂಗ್ರೆಸ್ ಪಕ್ಷದಿಂದ ಮಂಜುನಾಥ್ ಬೋವಿ ಮಾತಾಡ್ತಾ ಇದ್ದೀನಿ. ಈಗ ಕಾಂಗ್ರೆಸ್ ನಾಯಕರು ಮಂಜುನಾಥ್ ಬೋವಿ ಅವರು ಹೇಳಿದ್ರು, ಕಾಂಗ್ರೆಸ್ನ ಯೋಜನೆಗಳನ್ನೇ ಅದಕ್ಕೆ ಸುಣ್ಣ ಬಣ್ಣ ಬಳದು ಇವರು ತಮ್ಮ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಇದ್ದ ರೈಲ್ವೆಗಳಿಗೆ ಒಂದು ಪೇಂಟ್ ಮಾಡಿ ಒಂದೇ ಮಾತರಂ ರೈಲ್ ಅಂತ ಹೇಳಿದ್ರಿ, ಅಂತ ಹೇಳಿ, ಅಂದ್ರೆ ಕಾಂಗ್ರೆಸ್ನ ಯೋಜನೆಗಳನ್ನ ಇವರು ಸ್ವಲ್ಪ ಜನರಿಗೆ ಸುಣ್ಣ ಬಣ್ಣ ಬಳದು ಈ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಮೊದ್ಲು ರೈಲ್ವೆ ಹಾಕಬೇಕು, ಆಮೇಲೆ ಹಾಕಿದವ್ರು ಅದನ್ನ ಅರ್ಥ ಮಾಡ್ಕೊಂಡು, ಪ್ರಹ್ಲಾದ್ ಜೋಶಿ ಅವ್ರದ್ದು ಧಾರವಾಡಕ್ಕೆ ಏನ್ ಕಾಂಟ್ರಿಬ್ಯೂಷನ್ ಐತೆ ಅದನ್ನು ನಾವು ಮಾತಾಡೋಣ. ಇವತ್ತು 20 ವರ್ಷ ಆತರ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರ ಧಾರವಾಡದಾಗ ಒಂದು ಆಫೀಸ್ ತೆಗ್ದಿಲ್ಲ. ನಾವೇನಾದ್ರೂ ನಮ್ ಧಾರವಾಡ ಜನತೆ ಹೋಗ್ಬೇಕು, ನಮ್ದು ಇಲ್ಲಿ ಮುದುಕ್ ವಯಸ್ಸಾದವ್ರು ಅದಾರ, ಕೈ ಕಾಲು ಇಲ್ದವ್ರು, ಅಂಗವಿಕಲರು ಅದಾರ, ಅವ್ರು ಅದಾರ, ಹೆಂಗ್ ಹೋಗ್ಬೇಕು? ಬೆಲ್ಲದವ್ರದ್ದು ಆಫೀಸ್ ಇಟ್ಕೊಂಡಾರ, ಅದು ಇಲ್ಲಿ ಬರಂಗಿಲ್ಲ. ಪ್ರಹ್ಲಾದ್ ಜೋಶಿ ಅವ್ರದಂತೂ ಆಫೀಸ್ ಇಲ್ಲ. ಸ್ಮಾರ್ಟ್ ಸಿಟಿ ಅಂತ ಕರ್ನಾಟಕದಾಗ ಎಷ್ಟು ಸ್ಮಾರ್ಟ್ ಸಿಟಿ ಅದ ತೋರಿಸ್ಬಿಡ್ರಿ. ಸ್ಮಾರ್ಟ್ ಸಿಟಿ ಒಳಗೆ ಹೇಳ್ತಾರ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅಂತ 971 ಮಾಡ್ಯಾರ. 91 ರೂಪಾಯಿ ಧಾರವಾಡಕ್ಕೆ ಕೊಟ್ಟಿ. ಇದನ್ನ ದಯವಿಟ್ಟು ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಅಂತ ಹೇಳಕ್ ಹೋಗ್ಬೇಡ್ರಿ. ಅದಕ್ಕೆ ನಮ್ಗ ಇವೆಲ್ಲಾ ಕೇಳಿದ್ರೆ ನಾಚಿಕೆ ಆಗ್ತತಿ. ಅದೇ ರೀತಿ ಇಲ್ಲಿ ನಮ್ಮ ಹೇಳ್ತಾರ ಬೆಳಗಾವ್ದು ಮತ್ತೆ ಧಾರವಾಡ ನಾನು ಆಲ್ರೆಡಿ 974 ಕೋಟಿ ರೂಪಾಯಿ ರಿಲೀಸ್ ಮಾಡ್ಸೀನಿ ಅಂತೇಳಿ. ಅವ್ರು ನಿಜವಾಗ್ಲೂ ಬರ್ಲಿ, ಟೇಬಲ್ ಕುಂತು ಡಿಸ್ಕಸ್ ಮಾಡ್ಲಿ. ರಿಲೀಸ್ ಆಗಿದ್ದು ಬರೀ ಕೇವಲ 50 ಕೋಟಿ ರೂಪಾಯಿ, ಅದೇನು ಇಯರ್ ಮಾರ್ಕ್ ಆಗಿದ್ದು, ಅದ್ರನ್ನ ಸ್ಪೆಂಡು ಮಾಡಿಲ್ಲ. ಇನ್ನು ಉಳಿದಿದಂದ್ರೆ ಆ ಟೋಟಲ್ ಪ್ರಾಜೆಕ್ಟ್ 5% ರೊಕ್ಕ ತಗೊಂಡ್ ಬಂದು ತಮ್ಮ ಸಾಧನೆ ಪುಸ್ತಕದಾಗ ಬರೀತಾರೆ, ನಾನು ಇಷ್ಟು ರಿಲೀಸ್ ಮಾಡಿಸ್ಕೊಂಡು ಬಂದೇನಿ ಅಂತ. ನೀವು ಇಲ್ಲೇ ನಮ್ಮ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ 6 ವರ್ಷ ಆತು ಇವತ್ತು ಅದನ್ನ ನೆಲಕ್ಕೆ ಹಚ್ಚಿ. ಇನ್ನೂ ಅವ್ರು ಅದ್ರಾಗ ಹೇಳ್ತಾರ ಅಂತಾರಾಷ್ಟ್ರೀಯ ಈಜುಪಟುಗಳು ಇವತ್ತು ಅಲ್ಲಿ ಉಪಯೋಗ ತಗೊಳ್ಕಿದ್ದಾರೆ ಅಂತ ಹೇಳಿ. ಇನ್ನೂ ಅವ್ರು ಆಗೈತೆ ಅನ್ನೋ ತಾವು ಹೋಗೋದನ್ನ ಸ್ವಲ್ಪ ನೋಡ್ರಿ ಪರಿಸ್ಥಿತಿ ಏನೈತೆ ಅಂತೇಳಿ. ಬರೀ ಚಂಬು ಕೊಡುವ ವ್ಯವಸ್ಥೆ, ಮೋದಿಯವ್ರ ಚಂಬು, ಪ್ರಹ್ಲಾದ್ ಜೋಶಿ ಅವ್ರದ್ದು ಚಂಬ, ಬೇರೆ ಯಾವ ಇದು ವ್ಯವಸ್ಥೆನೂ ನಡೆದಿಲ್ಲ. ಧಾರವಾಡಕ್ಕಂತೂ ಇಷ್ಟು ಮೋಸ ಆಗಕತ್ತೈತಿ ಅಂದ್ರೆ ಇರೋದು ಹುಬ್ಬಳ್ಳಿ ಒಳಗೆ, ಧಾರವಾಡದ ಯಾವುದೇ ರೀತಿ ಕೇರ್ ತಗೊಳಕತ್ತಿಲ್ಲ. ಈಗ ನಮ್ಮ ಜೊತೆ ರವಿ ಮಾಳಗೇರ್ ಸರ್ ಅವರು ಮಾತು ಹೇಳಿದರು, ಸ್ವಿಮ್ಮಿಂಗ್ ಕೆಡವಿ 6 ವರ್ಷ ಆಯ್ತು, ಧಾರವಾಡ ಜನರು ತಿಳ್ಬೇಕು, ಜನ ತಿಳ್ಕೊಂಡು ವೋಟ್ ಮಾಡಬೇಕು. ಇಂಥ ಅನೇಕ ಉದಾಹರಣೆಗಳಿವೆ. ಇವತ್ತಿಗೂ ಪ್ರಹ್ಲಾದ್ ಜೋಶಿ ಅವ್ರದ್ದು ಒಂದು ಆಫೀಸ್ ಮಾಡ್ಲಿಕ್ಕಾಗಿಲ್ಲ. ಎಲ್ಲಂತ ಸಮಸ್ಯೆ ಹೇಳ್ಕೋಬೇಕು, ಯಾರಿಗಂತ ಹೇಳಬೇಕು. ಇಲ್ಲಿಂದ 20 ಕಿಲೋಮೀಟ್ರ್ ನಾವು ಪ್ರಯಾಣ ಬೆಳೆಸಬೇಕು. ಹೀಗಾಗಿ ಜನ ತಿಳ್ಕೋಬೇಕು. ಸುಮ್ಮನೆ ಗಾಳಿ ಮಾತಿಗೆಲ್ಲ ಕಿವಿ ಕೊಡಬಾರ್ದು. ಕಾಂಗ್ರೆಸ್ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರೆ ಅವರು. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಕೊಡುಗೆ ಬಹಳ ಇದೆ. ಸ್ವಾತಂತ್ರ್ಯ ಕಾಲ ಹೋರಾಟದಿಂದಲೂ ಇಲ್ಲಿವರೆಗೆ ಕಾಂಗ್ರೆಸ್ ಯಾವಾಗಲೂ ಜನರ ಕಲ್ಯಾಣವನ್ನೇ ಬಯಸಿದೆ ಅಂತ ರವಿ ಮಾಳಗೇರ್ ಸರ್ ಹೇಳ್ತಾ ಇದ್ದಾರೆ. ಸರ್, ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ದಿಂದ ನಾನು ಗುರುರಾಜ್, ಧನ್ಯವಾದ.